ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುವಾಣಿ ಚಾನೆಲ್ಗೆ ಸುಸ್ವಾಗತ. ಇಂದು ನಾವು ವೃಶ್ಚಿಕ ರಾಶಿಯವರ ಜಾತಕ ಫಲಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ವೃಶ್ಚಿಕ ರಾಶಿಯವರಿಗೆ ಜುಲೈ 25, 26, 27, 28ರ ದಿನಾಂಕಗಳಲ್ಲಿ ನಿಜಕ್ಕೂ ಅವರ ಜಾತಕದಲ್ಲಿ ಏನು ನಡೆಯಲಿದೆ ಎಂಬುದನ್ನು ಈಗ ಈ ಲೇಖನದಲ್ಲಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಈ ರಾಶಿಯವರು ಸ್ವಲ್ಪ ಸಮಯ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಂಡು ನಿಮಗೆ ಇಷ್ಟವಾದ ದೇವರನ್ನು ಮನಸ್ಸಿನಲ್ಲಿಯೇ ಸ್ಮರಿಸುತ್ತಾ ಈ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ, ಏಕೆಂದರೆ ಇದನ್ನು ನಿಮ್ಮ ಪ್ರಾಣವನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಭವಿಷ್ಯವನ್ನು ಕಾಪಾಡುವಂತಹ ಒಂದು ದೊಡ್ಡ ಎಚ್ಚರಿಕೆ ಎಂದು ಭಾವಿಸಿ. ನಿಮ್ಮ ಜೀವನ ಕಳೆದ ಕೆಲವು ವರ್ಷಗಳಿಂದ ಹೇಗೆ ಸಾಗುತ್ತಿದೆ ಎಂಬುದನ್ನು ಒಮ್ಮೆ ಪ್ರಶಾಂತವಾಗಿ ಕುಳಿತು ಹಿಂತಿರುಗಿ ನೋಡಬಹುದು. ಏಕೆಂದರೆ ಒಂದು ಕಾಲದಲ್ಲಿ ನೀವು ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತಿತ್ತು. ಎಲ್ಲಿ ಕಾಲಿಟ್ಟರೂ ಅಲ್ಲಿ ಗೆಲುವು ನಿಮ್ಮದಾಗುತ್ತಿತ್ತು. ನಿಮ್ಮ ಮಾತಿಗೆ 10 ಜನರಲ್ಲಿ ಗೌರವವಿತ್ತು. ಆದರೆ ಈಗಿನ ಪರಿಸ್ಥಿತಿ ಹೇಗಿದೆ ಎಂದರೆ, ಅಡಿಯಿಡುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಡೆತಡೆಗಳು ಎದುರಾಗುತ್ತಿವೆ. ನೀವು ಎಷ್ಟೇ ಕಷ್ಟಪಟ್ಟರೂ ಸರಿ, ಹಗಲು ರಾತ್ರಿ ಎನ್ನದೆ ಬೆವರು ಹರಿಸಿದರೂ ಸರಿ, ತಕ್ಕಂತಹ ಪ್ರತಿಫಲ ಮಾತ್ರ ನಿಮಗೆ ಸಿಗುತ್ತಿಲ್ಲ. ಆದರೆ ನಿಮ್ಮ ಮನಸ್ಸಿನಲ್ಲಿ ಎಷ್ಟೋ ಆಸೆಗಳು, ಮಕ್ಕಳ ಭವಿಷ್ಯದ ಬಗ್ಗೆ ಇನ್ಯಾವುದೋ ಕನಸುಗಳನ್ನು ಇಟ್ಟುಕೊಂಡಿದ್ದೀರಿ. ಆದರೆ ಅವೆಲ್ಲವೂ ನಿಮ್ಮ ಕಣ್ಣುಗಳ ಮುಂದೆಯೇ ಉರಿದು ಬೂದಿಯಾಗುತ್ತಿವೆ. ಏಕೆ ಹೀಗೆ ಜರುಗುತ್ತಿದೆ ಎಂದಾದರೂ ನೀವು ನಿಮ್ಮನ್ನು ಪ್ರಶ್ನಿಸಿಕೊಂಡಿದ್ದೀರಾ? ಕಳೆದ ಕೆಲವು ದಿನಗಳಿಂದ ಏಕೆ ನಿಮ್ಮ ಮನೆಯಲ್ಲಿ, ಅಂದರೆ ನಿಮ್ಮ ಕೈಯಲ್ಲಿರುವ ಹಣ ಒಂದು ದಿನವೂ ನಿಲ್ಲುತ್ತಿಲ್ಲ? ಒಂದು ದಾರಿಯಲ್ಲಿ 10 ರೂಪಾಯಿ ಬಂದರೆ ಮತ್ತೊಂದು ದಾರಿಯಲ್ಲಿ 100 ರೂಪಾಯಿ ಖರ್ಚುಗಳು ನಿಮ್ಮ ತಲೆಯ ಮೇಲೆ ಬೀಳುತ್ತಿವೆ. ಯಾರೋ ಪಾಪ ಎಂದು ಜಾಲಿಕಟ್ಟು ಸಹಾಯ ಮಾಡಲು ಹೋಗಿ ಕೊನೆಗೆ ನೀವೇ ಸಾಲಗಾರರಾಗುತ್ತಿದ್ದೀರಿ. ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿ ನಿಮ್ಮ ಅಗತ್ಯಗಳನ್ನು ಬದಿಗೊತ್ತಿ ಸಾಲವಾಗಿ ನೀಡಿದ ಹಣವೂ ಸಹ ನಿಮಗೆ ಹಿಂತಿರುಗಿ ಬರುತ್ತಿಲ್ಲ ಎಂದು ಹೇಳಲೇಬೇಕು. ತೀರಾ ಆ ಹಣವನ್ನು ಕೇಳಿದರೆ ಅವರೇ ನಿಮ್ಮ ಮೇಲೆ ತಿರುಗಿಬಿದ್ದು ಉತ್ತರ ನೀಡುತ್ತಿದ್ದಾರೆ. ಇದು ಕೇವಲ ಹಣದ ನಷ್ಟ ಮಾತ್ರವಲ್ಲ, ನೀವು ಅವರ ಮೇಲೆ ಇಟ್ಟಿದ್ದ ನಂಬಿಕೆಗೆ ನಡೆದಂತಹ ಅತಿ ದೊಡ್ಡ ದ್ರೋಹ ಎಂದು ಭಾವಿಸಿ. ಇನ್ನು ನಿಮ್ಮ ಮನೆಯ ಆರೋಗ್ಯ ಪರಿಸ್ಥಿತಿಯ ಬಗ್ಗೆ ಮಾತನಾಡುವುದಾದರೆ, ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಅನಾರೋಗ್ಯವು ನಿರಂತರವಾಗಿ ನಿಮ್ಮನ್ನು ಕಾಡುತ್ತಿರುವುದು ಕಾಣಿಸುತ್ತಿದೆ. ನಿಮಗಾಗಲಿ ಅಥವಾ ನಿಮ್ಮ ಮನೆಯವರಿಗಾಗಲಿ ಆಸ್ಪತ್ರೆಗಳ ಸುತ್ತ, ಔಷಧಿಯ ಅಂಗಡಿಗಳ ಸುತ್ತ ಅಲೆಯಬೇಕಾದ ಪರಿಸ್ಥಿತಿಗಳು ಎದುರಾಗುತ್ತಿವೆ. ರಾತ್ರಿಗಳಲ್ಲಿ ಸರಿಯಾಗಿ ನಿದ್ರೆ ಬರುತ್ತಿಲ್ಲ. ಭಯವು ಯಾವಾಗಲೂ ನಿಮ್ಮನ್ನು ಬೆನ್ನಟ್ಟುತ್ತಲೇ ಇರುತ್ತದೆ. ಮಲಗಿದ ತಕ್ಷಣ ಬೆಚ್ಚಿಬಿದ್ದೇಳುವುದು, ಕೆಟ್ಟ ಕನಸುಗಳು ಬರುವುದು, ಎದೆಯಲ್ಲಿ ಏನೋ ಭಾರವಿಟ್ಟಂತೆ ಭಾಸವಾಗುವುದು, ಇವೆಲ್ಲವೂ ನಿಜಕ್ಕೂ ಏಕೆ ನಡೆಯುತ್ತಿವೆ ಎಂದು ನೀವು ಗಮನಿಸಿದ್ದೀರಾ? ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಮಧ್ಯೆ ಇದೇ ರೀತಿ ನಡೆಯುತ್ತಿದೆ. ಕುಟುಂಬದ ಸಮಸ್ಯೆಗಳ ವಿಷಯಕ್ಕೆ ಬಂದರೆ, ಒಂದು ಕಾಲದಲ್ಲಿ ಎಷ್ಟೋ ಅನ್ಯೋನ್ಯವಾಗಿ ತಮಾಷೆಯಾಗಿ ನಗುತ್ತಾ ಇದ್ದ ನಿಮ್ಮ ಮನೆಯಲ್ಲಿ ಈಗ ಸಣ್ಣ ಸಣ್ಣ ಮಾತುಗಳಿಗೆ ದೊಡ್ಡ ಬಿರುಗಾಳಿಗಳು ಏಳುತ್ತಲೇ ಇವೆ. ನಿಜಕ್ಕೂ ಜಗಳವಾಡಲು ಯಾವುದೇ ಕಾರಣವಿಲ್ಲದಿದ್ದರೂ ಗಂಡ ಹೆಂಡತಿಯರ ನಡುವೆ ಮನಸ್ತಾಪಗಳು ಬರುತ್ತಿವೆ. ಮಕ್ಕಳು ಮಾತು ಕೇಳದಿರುವುದು, ಅವರ ಶಿಕ್ಷಣ ಮತ್ತು ಭವಿಷ್ಯದ ಬಗ್ಗೆ ನೀವು ಅನುಭವಿಸುತ್ತಿರುವ ಆತಂಕವು ನಿಮ್ಮನ್ನು ಪದೇ ಪದೇ ಕುಗ್ಗಿಸುತ್ತಲೇ ಇದೆ. ನನಗೇಕೆ ಹೀಗೆ ಆಗುತ್ತಿದೆ ದೇವರೇ, ನಾನು ಯಾರಿಗೂ ಅನ್ಯಾಯ ಮಾಡಲಿಲ್ಲವಲ್ಲ ಎಂದು ನೀವು ಎಷ್ಟೋ ರಾತ್ರಿಗಳು ದಿಂಬಿನಲ್ಲಿ ಮುಖವಿಟ್ಟು ಕಣ್ಣೀರು ಹಾಕಿದ ಸಂದರ್ಭಗಳು ಬಹಳಷ್ಟಿವೆ. ಇದೆಲ್ಲವೂ ನಿಮ್ಮ ಕರ್ಮದಿಂದಲೇ ನಡೆಯುತ್ತಿದೆ ಎಂದು ನೀವು ಅಂದುಕೊಳ್ಳುತ್ತಿದ್ದೀರಾ? ಅಲ್ಲ, ಇಲ್ಲೊಂದು ಅತಿ ದೊಡ್ಡ ಸತ್ಯ ನಿಮಗೆ ತಿಳಿಯಬೇಕಿದೆ. ಇದೆಲ್ಲವೂ ಕೇವಲ ನಿಮ್ಮ ಜಾತಕದಲ್ಲಿ ಶನಿಯ ಪ್ರಭಾವದಿಂದಲೋ ಅಥವಾ ಯಾವುದೋ ದೃಷ್ಟಿ ದೋಷದಿಂದಲೋ ನಡೆಯುತ್ತಿದೆ. ನಮ್ಮ ಜಾತಕ ಚಕ್ರದಲ್ಲಿ 6ನೇ ಸ್ಥಾನವನ್ನು ಶತ್ರುಗಳು, ರೋಗಗಳು ಮತ್ತು ಸಾಲಗಳಿಗೆ ಸಂಕೇತವೆಂದು ಹೇಳಲಾಗುತ್ತದೆ. ನಿಮ್ಮ ಜಾತಕದಲ್ಲಿ ಈ 6ನೇ ಮನೆಯ ಮೇಲೆ ಕೆಲವು ಪಾಪ ಗ್ರಹಗಳ ದೃಷ್ಟಿ ಬಿದ್ದಾಗ ನಿಮಗೆ ಹೊರಗೆ ರಸ್ತೆಯ ಮೇಲೆ ಎಲ್ಲೋ ಶತ್ರುಗಳು ಹುಟ್ಟಿಕೊಳ್ಳುವುದಿಲ್ಲ. ನಿಮ್ಮ ಆಂತರಿಕ ಶತ್ರುಗಳು, ಅಂದರೆ ನಿಮ್ಮೊಂದಿಗೆ ಅತ್ಯಂತ ನಿಕಟವಾಗಿರುವ ಒಬ್ಬ ರಹಸ್ಯ ಶತ್ರು ನಿಮ್ಮ ಜೀವನದೊಳಗೆ ಎಂದೋ ಪ್ರವೇಶಿಸಿದ್ದಾನೆ ಎಂದು ಗೋಚಾರ ಗ್ರಹಚಾರಗಳು ಸ್ಪಷ್ಟವಾಗಿ ಹೇಳುತ್ತಿವೆ. ಆ ಶತ್ರು ಬೇರಾರೂ ಅಲ್ಲ, ನಿಮ್ಮೊಂದಿಗೆ ನಗುತ್ತಾ, ನಿಮ್ಮೊಂದಿಗೆ ಕುಳಿತು ಊಟ ಮಾಡುತ್ತಾ, ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಮನೆಯನ್ನು ಮುಳುಗಿಸುತ್ತಿರುವ ಒಬ್ಬ ವ್ಯಕ್ತಿ ಎಂದು ಹೇಳಬಹುದು. ಗುರುಗ್ರಹದ ಅಪಾರವಾದ ಜ್ಞಾನ, ಧರ್ಮ, ನಿಸ್ವಾರ್ಥವಾದ ಒಳ್ಳೆಯತನ ನಿಮ್ಮಲ್ಲಿ ಹೇರಳವಾಗಿ ಕಾಣಿಸುತ್ತದೆ. ಅದಕ್ಕಾಗಿಯೇ ಈ ರಾಶಿಯವರು ಹುಟ್ಟಿನಿಂದಲೇ ಅತ್ಯಂತ ಸ್ವಚ್ಛವಾಗಿ, ಕಲ್ಮಶವಿಲ್ಲದೆ ಒಳ್ಳೆಯ ಮನಸ್ಸನ್ನು ಹೊಂದಿರುತ್ತಾರೆ. ನೀವು ಯಾರಲ್ಲೂ ತಪ್ಪುಗಳನ್ನು ಹುಡುಕುವುದಿಲ್ಲ. ಕುತಂತ್ರಗಳು ನಿಮಗೆ ನಿಜಕ್ಕೂ ಬರುವುದೇ ಇಲ್ಲ ಎಂದೇ ಹೇಳಬೇಕು. ಎದುರಿನವರು ಕಷ್ಟದಲ್ಲಿದ್ದಾರೆ ಎಂದು ತಿಳಿದರೆ ನಿಮ್ಮ ಜೇಬಿನಲ್ಲಿರುವುದನ್ನೆಲ್ಲ ತೆಗೆದುಕೊಡುತ್ತೀರಿ. ಅವರಿಗೆ ಕೊಡುವಂತಹ ದೊಡ್ಡ ದಾನಗುಣ ನಿಮ್ಮದು. ಆದರೆ ಅನ್ಯಾಯವೇನೆಂದರೆ, ನಿಮಗಿರುವ ಈ ಒಳ್ಳೆಯತನವೇ ಈಗ ನಿಮಗೊಂದು ದೊಡ್ಡ ಉರುಲಾಗಿ ಬಿಗಿಯಲ್ಪಡುತ್ತಿದೆ. ಪ್ರಸ್ತುತ ಆಕಾಶದಲ್ಲಿ ನಡೆಯುತ್ತಿರುವ ಗ್ರಹಗಳ ಬದಲಾವಣೆಯನ್ನು ಗಮನಿಸಿದರೆ, ಶನಿ ಭಗವಾನನ ಸಂಚಾರವು ನಿಮ್ಮ ರಾಶಿಯ ಮೇಲೆ ತೀವ್ರವಾದ ಪ್ರಭಾವವನ್ನು ಬೀರಲಿದೆ.
ಶನಿ ಭಗವಾನನು ಎಂದಿಗೂ ಯಾರಿಗೂ ಬೇಕೆಂದೇ ಕೆಡುಕನ್ನು ಮಾಡುವುದಿಲ್ಲ. ಆತ ನಮ್ಮ ಕರ್ಮಗಳಿಗೆ ತಕ್ಕಂತಹ ಫಲಗಳನ್ನು ನೀಡುವಂತಹ ದೊಡ್ಡ ನ್ಯಾಯಾಧೀಶ ಎಂದು ಭಾವಿಸಿ ಆತ ನಮ್ಮ ಸುತ್ತಲಿರುವ ನಕಲಿ ಜನರನ್ನು, ನಮ್ಮ ಬೆನ್ನ ಹಿಂದೆ ಗುಂಡಿ ತೋಡುತ್ತಿರುವವರನ್ನು ನಮಗೆ ಪರಿಚಯಿಸಲು ನಮಗೆ ಕೆಲವು ಕಷ್ಟಗಳನ್ನು ನೀಡುತ್ತಾನೆ. ಆದರೆ ಇಲ್ಲಾಗುವ ನಿಜವಾದ ಸಮಸ್ಯೆಯೆಲ್ಲವೂ ರಾಹು ಮತ್ತು ಕೇತುಗಳಿಂದ ಸಂಭವಿಸುತ್ತದೆ. ರಾಹು ಎಂದರೆ ಮಾಯೆ, ಭ್ರಮೆ, ಒಂದು ರೀತಿಯ ಮೋಸ. ಈ ರಾಹುವಿನ ಪ್ರಭಾವದಿಂದಾಗಿ ನಿಮ್ಮ ನಿಜವಾದ ಸ್ನೇಹಿತರು ಯಾರು, ನಿಮ್ಮ ಬೆಳವಣಿಗೆಯನ್ನು ನೋಡಿ ಹಗೆತನದಿಂದ ಉರಿಯುತ್ತಿರುವ ಶತ್ರು ಯಾರು ಎಂಬುದನ್ನು ಗುರುತಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲ. ಯಾರು ಸಿಹಿ ಮಾತುಗಳನ್ನು ಆಡುತ್ತಾರೋ ಅವರನ್ನು ಕ್ಲುಪ್ತವಾಗಿ ನಂಬಿಬಿಡುತ್ತಿದ್ದೀರಿ. ಇನ್ನು ಕೇತುವಿನ ಸಂಗತಿ ನೋಡಿದರೆ ಈತ ನಿಮ್ಮ ಮನಸ್ಸನ್ನು ತೀವ್ರ ಗೊಂದಲಕ್ಕೆ ಈಡುಮಾಡುತ್ತಿದ್ದಾನೆ. ಹೇಳಬೇಕೆಂದರೆ ನಾಳೆ ಬೆಳಿಗ್ಗೆ ಒಂದು ಒಳ್ಳೆಯ ಕೆಲಸ ಮಾಡೋಣ ಅಥವಾ ಒಂದು ನಿರ್ಧಾರ ತೆಗೆದುಕೊಳ್ಳೋಣ ಎಂದುಕೊಳ್ಳುತ್ತೀರಿ. ಆದರೆ ಮರುದಿನ ನಿಮ್ಮ ಕಾಲುಗಳನ್ನು ಹಿಡಿದು ಬಲವಂತವಾಗಿ ಎಳೆಯುತ್ತಿರುವಂತೆ, ನಿಮ್ಮ ಮನಸ್ಸನ್ನು ಬಲವಂತವಾಗಿ ಹಿಂದಕ್ಕೆ ತಳ್ಳುತ್ತಿರುವಂತೆ ನಿಮಗೆ ಭಾಸವಾಗುತ್ತಲೇ ಇರುತ್ತದೆ. ನೀವು ಎಷ್ಟೇ ಪ್ರಯತ್ನಿಸಿದರೂ ಹೆಜ್ಜೆ ಮುಂದೆ ಹೋಗುವುದಿಲ್ಲ. ಇದೆಲ್ಲವೂ ಯಾಕೆ ನಡೆಯುತ್ತಿದೆ ಎಂದು ಎಂದಾದರೂ ಗಮನಿಸಿದ್ದೀರಾ? ಇಲ್ಲೇ ನಿಮಗೊಂದು ಅತಿದೊಡ್ಡ ರಹಸ್ಯವನ್ನು ನಾನು ಹೇಳಲಿದ್ದೇನೆ. ಜಾಗರೂಕರಾಗಿ ಕೇಳಿ. ನೀವು ಅನುಭವಿಸುತ್ತಿರುವ ಈ ಕಷ್ಟಗಳ ಹಿಂದೆ, ನೀವು ಅನುಭವಿಸುತ್ತಿರುವ ಆರ್ಥಿಕ ನಷ್ಟಗಳ ಹಿಂದೆ, ನಿಮ್ಮ ಮನೆಯಲ್ಲಿ ಕಾರಣವಿಲ್ಲದೆ ನಡೆಯುತ್ತಿರುವ ಜಗಳಗಳ ಹಿಂದೆ ಕಾರಣ ಒಬ್ಬ ಪುರುಷನಂತೂ ಅಲ್ಲವೇ ಅಲ್ಲ. ಇದೆಲ್ಲವೂ ಕೇವಲ ಒಬ್ಬ ಮಹಿಳಾ ಶಕ್ತಿ ಆಡುತ್ತಿರುವ ವಿಚಿತ್ರ ನಾಟಕ. ನೀವು ಕೇಳುತ್ತಿರುವುದು ಅಕ್ಷರಶಃ ಸತ್ಯ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ರಾಶಿಗೆ ಸೇರಿದ 7 ಮತ್ತು 8ನೇ ಸ್ಥಾನಗಳಲ್ಲಿ ಉಂಟಾಗಿರುವ ಕೆಲವು ನಕಾರಾತ್ಮಕ ಯೋಗಗಳಿಂದಾಗಿ ಹೆಣ್ಣಿನ ರೂಪದಲ್ಲಿರುವ ಒಬ್ಬ ಭಯಾನಕ ಶತ್ರು ನಿಮ್ಮ ಜೀವನದೊಂದಿಗೆ ಆಟವಾಡುತ್ತಿದ್ದಾಳೆ. ಆಕೆ ಬೇರಾರೂ ಅಲ್ಲ, ನಿಮ್ಮ ಕುಟುಂಬಕ್ಕೆ ಅತ್ಯಂತ ಸನ್ನಿಹಿತವಾಗಿರುವ ಒಬ್ಬ ಪ್ರಮುಖ ವ್ಯಕ್ತಿ ಎಂದೇ ಹೇಳಬಹುದು. ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ಹೆಜ್ಜೆ, ನೀವು ಯಾವಾಗ ಏಳುತ್ತೀರಿ, ಯಾವಾಗ ಮಲಗುತ್ತೀರಿ, ನಿಮ್ಮ ಮನೆಯಲ್ಲಿ ಏನು ಅಡುಗೆ ಮಾಡಲಾಗುತ್ತದೆ ಎಂಬ ಸಣ್ಣ ಸಣ್ಣ ವಿಷಯಗಳೂ ಸಹ ಆ ಮಹಿಳೆಗೆ ತಿಳಿದು ಹೋಗುತ್ತದೆ. ಆಕೆಗೆ ನಿಮ್ಮ ಮೇಲೆ ಏಕಷ್ಟೊಂದು ಕೋಪ, ಏಕೆ ಹಾಗೆ ಮಾಡುತ್ತಿದ್ದಾಳೆ ಎಂಬ ಅನುಮಾನವೂ ನಿಮಗೆ ಬರಬಹುದು. ಅದಕ್ಕೆ ಉತ್ತರ ಒಂದೇ: ಅಸೂಯೆ, ಮಿತಿಯಿಲ್ಲದ ಅಸೂಯೆ. ನೀವು ಒಂದು ಕಾಲದಲ್ಲಿ ಸ್ವಂತ ಕಷ್ಟದ ಮೇಲೆ ಬಂದು ಸಾಧಿಸಿದ ಯಶಸ್ಸುಗಳು, ನಿಮ್ಮ ಕುಟುಂಬ ಒಟ್ಟಾಗಿ ಅನುಭವಿಸಿದ ಸಂತೋಷಗಳು ಆಕೆಯ ಕಣ್ಣುಗಳಲ್ಲಿ ತೀವ್ರವಾದ ಕುತಂತ್ರಗಳನ್ನು ಹುಟ್ಟುಹಾಕಿದವು. ಮುಖ್ಯವಾಗಿ ನೀವು ಬಹಳ ಘನತೆಯಿಂದ 10 ಜನರಲ್ಲಿ ಒಬ್ಬ ರಾಜನಂತೆ, ರಾಣಿಯಂತೆ ಬದುಕಿದ್ದೀರಿ. అలాగే ನಿಮ್ಮ ಉಡುಪಿನ ಶೈಲಿ ಕೂಡ ಬಹಳ ಅದ್ಭುತವಾಗಿ ಆಕರ್ಷಕವಾಗಿರುತ್ತದೆ. ಅದನ್ನು ನೋಡಿ ಆ ವ್ಯಕ್ತಿ ಯಾರಿದ್ದಾರೋ ಆಕೆಗೆ ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನೀವು ಗಮನಿಸಿದರೂ ಗಮನಿಸದಿದ್ದರೂ ಸರಿ, ನಿಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳು ಈಗಾಗಲೇ ಆರಂಭವಾಗಿಬಿಟ್ಟಿವೆ. ನಿಮ್ಮ ಆಲೋಚನೆಗಳಲ್ಲಿ ಬದಲಾವಣೆ, ನಿರ್ಧಾರಗಳ ಬಗ್ಗೆ ಒಂದು ಸ್ಪಷ್ಟತೆ ಹಾಗೂ ನೀವು ಯಾರ ಮೇಲೆಯೂ ಆಧಾರ ಪಡಿಬಾರದು ಎಂಬ ಭಾವನೆ, ಇವೆಲ್ಲವೂ ಗ್ರಹಸ್ಥಿತಿಯು ನಿಮ್ಮನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲು ಮಾಡುತ್ತಿರುವ ಒಂದು ಯೋಜನೆ ಎಂದೇ ಹೇಳಬಹುದು. ಶನಿಯ ಪ್ರಭಾವವು ನಿಮ್ಮ ಮೇಲೆ ಬಹಳ ದಿನಗಳಿಂದ ಸ್ವಲ್ಪ ಕಡಿಮೆಯಾಗುತ್ತಲೇ ಬಂದಿದೆ. ಆದರೆ ಶನಿಯ ಪ್ರಭಾವವು ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಮೇಲೆ ಸ್ವಲ್ಪ ಹೆಚ್ಚಾಗಿಯೇ ಪ್ರಭಾವ ಬೀರಿದ್ದರೂ ಅದು ನಿಮಗೆ ಶಿಕ್ಷೆಯಾಗಲಿಲ್ಲ. ನಿಮ್ಮನ್ನು ನ್ಯಾಯದ ಕಡೆಗೆ ಶನಿ ಭಗವಾನನು ಹೆಜ್ಜೆಗಳನ್ನು ಇಡಿಸುತ್ತಾ ಕರೆತಂದಿದ್ದಾನೆ. ಇನ್ನು ಶನಿಯ ಪ್ರಭಾವ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಮೇಲೆ ಹೆಚ್ಚಾಗಿದ್ದುದರಿಂದ ಶನಿ ಭಗವಾನನ ಬಗ್ಗೆ ಭಯವಿಲ್ಲದೆ ಆತನನ್ನು ದೂಷಿಸುವುದು ಕೂಡ ನಡೆಯಿತು. ಹಾಗೆಯೇ ಬಾಯಿ ತೆಗೆದರೆ ಸಾಕು, ನೀವು ಯಾವಾಗಲೂ ನಿಮ್ಮ ಬಗ್ಗೆ ನೀವೇ ಕೀಳಾಗಿ ಮಾತನಾಡುವುದು, ನಿಮ್ಮ ಕರ್ಮಫಲಗಳು ಸರಿಯಿಲ್ಲವೆಂದು, ನಿಮ್ಮ ಬಗ್ಗೆ ಹಾಗೂ ನೀವು ಮಾಡುವ ಕೆಲಸಗಳ ಬಗ್ಗೆ ಅತ್ಯಂತ ಕೀಳಾಗಿ ಮಾತನಾಡುವ ಮಾತುಗಳನ್ನು ಆಡುತ್ತಾ ಬಂದಿದ್ದೀರಿ. ಆದರೆ ಇದು ಸರಿಯಲ್ಲ. ನಮಗೆ ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದಾಗಲಿ ನಮ್ಮ ಮನಸ್ಥಿತಿ ಯಾವಾಗಲೂ ಒಂದೇ ರೀತಿ ಇರಬೇಕು. ಆದರೆ ಶನಿ ಭಗವಾನನ ಬಗ್ಗೆ ನೀವು ಮಾಡಿದ ಈ ದೈವದೂಷಣೆಯು ನಿಮ್ಮನ್ನು ಮತ್ತಷ್ಟು ಕಠಿಣವಾದ ಪರೀಕ್ಷೆಗಳಿಗೆ ಒಳಪಡಿಸುವಂತೆ ಮಾಡಿದೆ. ಕೆಲವು ವರ್ಷಗಳಿಂದ ನಿಮ್ಮ ತಪ್ಪುಗಳನ್ನು ನೀವು ಖಂಡಿತವಾಗಿಯೂ ತಿಳಿದುಕೊಳ್ಳಬೇಕು. ಶನಿ ಭಗವಾನನನ್ನು ಖಂಡಿತವಾಗಿಯೂ ಕ್ಷಮಿಸುವಂತೆ ಬೇಡಿಕೊಳ್ಳಿ. ನಿಮಗೆ ಸಾಧ್ಯವಾದರೆ ಪ್ರತಿದಿನವೂ ಅಥವಾ ಶನಿವಾರದಂದಾದರೂ ಶನಿ ಭಗವಾನನ ದರ್ಶನ ಪಡೆಯಲು ಪ್ರಯತ್ನಿಸಿ. ಸಾಧ್ಯವಾಗದಿದ್ದರೆ ಕನಿಷ್ಠ ಶನಿವಾರದಂದು ನವಗ್ರಹ ಆರಾಧನೆ ಮಾಡುತ್ತಾ ನವಗ್ರಹಗಳಿಗೆ ಅರಿಶಿನ ಕುಂಕುಮದಿಂದ ಪೂಜೆ ಮಾಡಿ, ಇಲ್ಲವೇ ಶನಿ ಭಗವಾನನಿಗೆ ವಿಶೇಷ ಪೂಜೆ ಮಾಡಿ ಕಪ್ಪು ಎಳ್ಳಿನಿಂದ ಸ್ವಾಮಿಗೆ ಚೆನ್ನಾಗಿ ಅಭಿಷೇಕ ಮಾಡಿಕೊಳ್ಳಿ. ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡುವುದು, ಸ್ವಾಮಿಯ ಮುಂದೆ ಒಂದು ಸಣ್ಣ ದೀಪವನ್ನು ಹಚ್ಚುವುದು, ಇಂತಹವುಗಳನ್ನು ತಪ್ಪದೇ ಮಾಡಿಕೊಳ್ಳಬೇಕು. ನೀವು ಮಾಡಿಕೊಳ್ಳುತ್ತಿರುವ ಈ ಸಂಕಲ್ಪ ಅಥವಾ ಕೋರಿಕೆ ಏನೇ ಇರಲಿ, ನೀವು ಮಾಡಿದ ತಪ್ಪುಗಳಿಗೆ ಪಶ್ಚಾತ್ತಾಪ ಪಡಬೇಕೆಂದು ಆ ಭಗವಂತನಲ್ಲಿ ಬೇಡಿಕೊಳ್ಳಿ. ನಿಮ್ಮ ಪಶ್ಚಾತ್ತಾಪದಿಂದ ಮಾಡಿದ ಪೂಜೆ, ನಾಮಸ್ಮರಣೆ ಅಥವಾ ಅಭಿಷೇಕ ಹೀಗೆ ಏನೇ ಇರಬಹುದು, ನಿಮ್ಮಲ್ಲಿ ಉಂಟಾದ ಆ ಪಶ್ಚಾತ್ತಾಪಕ್ಕೆ ಹಾಗೂ ನೀವು ಸ್ವಾಮಿಗೆ ಕೇಳಿಕೊಳ್ಳುತ್ತಿರುವ ಕ್ಷಮಾಪಣೆಗೆ ಆತ ಖಂಡಿತ ಕರಗಿ ಹೋಗುತ್ತಾನೆ. ನೀವು ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ಸ್ವಾಮಿ ಖಂಡಿತ ನೋಡುತ್ತಾನೆ. ನೀವು ಆಡಂಬರದಿಂದ ಮಾಡದಿದ್ದರೂ ಪರವಾಗಿಲ್ಲ, ಒಂದು ಸಣ್ಣ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ
ಮನಸ್ಸಿನಲ್ಲಿ ಸ್ವಾಮಿ, ನನಗೆ ತಿಳಿಯದೆ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದೆ, ಏನೋ ತಿಳಿಯದೆ ಮಾತನಾಡಿದೆ. ನನ್ನ ಅನ್ಯಾಯಗಳನ್ನು ಹಾಗೆಯೇ ನನ್ನ ಅಜ್ಞಾನವನ್ನು ತೊಲಗಿಸಿ ನೀವು ಏನೆಂಬುದನ್ನು ನನ್ನ ಕಣ್ಣು ತೆರೆಸಿದ್ದೀರಿ. ಸ್ವಾಮಿ, ಸಮಾಜದಲ್ಲಿ ಯಾರು ಹೇಗಿದ್ದಾರೆ ಎಂಬುದು ನನಗೆ ಪೂರ್ತಿಯಾಗಿ ಅರ್ಥವಾಗುವಂತೆ ಮಾಡಿದ್ದೀರಿ. ಇನ್ಮುಂದೆ ನಾನು ಇತರ ವ್ಯಕ್ತಿಗಳೊಂದಿಗೆ ಹೇಗೆ ಇರಬೇಕು ಎಂಬ ವಿಷಯದಲ್ಲಿ, ಶಿಸ್ತಿನ ವಿಷಯದಲ್ಲಿ ಹಾಗೂ ನಾನು ಮಾಡುವ ಕೆಲಸಗಳ ವಿಷಯದಲ್ಲಿ ಏನೇ ಬದಲಾವಣೆಗಳಾದರೂ ಆ ಬದಲಾವಣೆಗಳನ್ನು ಧೈರ್ಯವಾಗಿ ಎದುರಿಸುವ ಅವಕಾಶವನ್ನು ಕೊಡು ಎಂದು ಮನಪೂರ್ವಕವಾಗಿ ಬೇಡಿಕೊಳ್ಳಿ. ಶನಿದೇವನು ಎಂದಿಗೂ ತಕ್ಷಣವೇ ಫಲಿತಾಂಶವನ್ನು ನೀಡುವುದಿಲ್ಲ, ಸ್ವಲ್ಪ ತಡವಾಗಿಯೇ ನೀಡುತ್ತಾನೆ. ನಿಮ್ಮನ್ನು ಮತ್ತಷ್ಟು ಹೆಚ್ಚಾಗಿ ಮತ್ತೆ ಪರೀಕ್ಷೆಗೂ ಒಳಪಡಿಸಬಹುದು, ಆದರೆ ಸಂಪೂರ್ಣವಾಗಿ ನಿಮಗಂತೂ ಒಳ್ಳೆಯದನ್ನೇ ಮಾಡುತ್ತಾನೆ. ಇದನ್ನು ಮಾತ್ರ ನಂಬಿ. ಶನಿಯ ಸ್ಥಿತಿ ಈ ದಿನದಂದು ಹೇಳಬೇಕೆಂದರೆ, ಅಂದರೆ ಜುಲೈ 25, 26, 27, 28ರ ಶನಿವಾರ, ಭಾನುವಾರ, ಸೋಮವಾರ ಮತ್ತು ಮಂಗಳವಾರದ ಈ 4 ದಿನಗಳಲ್ಲಿ ನಿಮ್ಮ ರಾಶಿಯವರಿಗೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿಸಲಿದೆ. ನೀವು ಮೌನವಾಗಿ ಇರಬೇಕಾದ ಅಗತ್ಯವಿಲ್ಲ. ನೀವು ಯಾರಿಗಾಗಿಯೂ ತಲೆಬಾಗಬೇಕಾದ ಅಗತ್ಯವೂ ಇಲ್ಲ. ನಿಮ್ಮ ಮೌಲ್ಯ ಏನೆಂಬುದು ನಿಮಗೆ ಖಂಡಿತ ತಿಳಿಯುತ್ತದೆ. ನಿಮ್ಮನ್ನು ನೀವು ಎಂದಿಗೂ ಕೀಳಾಗಿ ಅಂದಾಜಿಸಬೇಡಿ. ಅದೇ ನೀವು ಮಾಡಿದ ಅತಿ ದೊಡ್ಡ ತಪ್ಪು. ನಿಮ್ಮ ಸುತ್ತಲಿರುವವರನ್ನೂ ಸಹ ನೀವು ಯಾವಾಗಲೂ ಹೊಗಳುತ್ತಿರುತ್ತೀರಿ. ಅವರು ಅದನ್ನು ಸಾಧಿಸುತ್ತಾರೆ, ಇದನ್ನು ಸಾಧಿಸುತ್ತಾರೆ, ಅವರಿಗೆ ತುಂಬಾ ಚೆನ್ನಾಗಿರುತ್ತದೆ ಎಂದು ನೀವು ಅಂದುಕೊಳ್ಳುತ್ತಿರುತ್ತೀರಿ. ಆದರೆ ನಿಮ್ಮ ಬಗ್ಗೆ ಮಾತ್ರ ನೀವು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನಿಜಕ್ಕೂ ಬ್ರಹ್ಮಾಂಡವೆಲ್ಲವೂ ನಿಮ್ಮೊಳಗೆ ಅಡಗಿದೆ. ಅದನ್ನು ನೀವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಶನಿದೇವನ ಪ್ರಭಾವದಿಂದ ನಿಮ್ಮನ್ನು ನೀವು ಖಂಡಿತವಾಗಿಯೂ ತಿಳಿದುಕೊಳ್ಳುತ್ತೀರಿ. ನಿಮಗೆ ತಿಳಿಯದಂತಹ ಒಂದು ಹೊಸ ತೇಜಸ್ಸು, ಧೈರ್ಯ ಹಾಗೂ ಆತ್ಮವಿಶ್ವಾಸ ಇಮ್ಮಡಿಯಾಗುತ್ತಾ ಹೋಗುತ್ತದೆ. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಲಿದ್ದಾರೆ. ಇನ್ನು ನಿಮ್ಮ ಮೇಲೆ ನಿಜವಾಗಿಯೂ ಯಾರು ಪ್ರೀತಿ ತೋರಿಸುತ್ತಿದ್ದಾರೆ, ಯಾರು ನಿಮ್ಮನ್ನು ಮೋಸಗೊಳಿಸುತ್ತಿದ್ದಾರೆ ಎಂಬುದು ಸಹ ನಿಮಗೆ ಸ್ಪಷ್ಟವಾಗಿ ಕಣ್ಣಿಗೆ ಕಾಣಿಸುವಂತೆ ಆ ಸ್ವಾಮಿಯು ನಿಮ್ಮನ್ನು ದಿವ್ಯವಾದ ತೇಜಸ್ಸಿನಿಂದ ಹೊಳೆಯುವಂತೆ ವರವನ್ನು ನೀಡಲಿದ್ದಾನೆ. ಆದರೆ ಈ 4 ದಿನಗಳಲ್ಲಿ ಈ ರಾಶಿಯವರು ತೆಗೆದುಕೊಳ್ಳುವ ನಿರ್ಧಾರಗಳು ಜೀವಿತಾವಧಿಯವರೆಗೆ ಪ್ರಭಾವ ಬೀರುತ್ತವೆ. ಅದಕ್ಕಾಗಿಯೇ ನೀವು ಏನೇ ಕೆಲಸ ಮಾಡಿದರೂ ಮೊದಲು ಶನಿ ಭಗವಾನನನ್ನು ಸ್ಮರಿಸಿಕೊಳ್ಳಿ. ಸ್ವಾಮಿಯು ನಿಮ್ಮನ್ನು ಯಾವುದೇ ವಿಷಯದಲ್ಲೂ ತರಾತುರುಗೊಳಿಸುವುದಿಲ್ಲ. ನಿಧಾನವಾಗಿ ಯೋಚಿಸಿ, ಆಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ನಿಮಗೆ ಒಳ್ಳೆಯದು. ಇನ್ನು ರಾಹುವಿನ ಪ್ರಭಾವದಿಂದ ರಹಸ್ಯಗಳ ಬದಲಾವಣೆ ಆರಂಭವಾಗುವುದರಿಂದ ರಾಹುವಿನ ಪ್ರಭಾವವು ನಿಮಗೆ ಕಾಣಿಸುತ್ತದೆ. ಆದ್ದರಿಂದ ರಹಸ್ಯಗಳಂತಹ ವಿಷಯಗಳು ಅಥವಾ ನಿಮ್ಮ ಜೀವನದಲ್ಲಿ ಬಂದ ಬದಲಾವಣೆಗಳಿಗೆ ಕೆಲವು ಕಾರಣಗಳು ರಾಹುವಿನ ಪ್ರಭಾವದಿಂದ ನಡೆಯುವುದರಿಂದ ನೀವು ಯಾರೊಂದಿಗಾದರೂ ಮಾತನಾಡಬೇಕಾಗಿ ಬಂದಾಗ ಅಗತ್ಯವಿದ್ದರೂ ಸಹ ನಿಮಗೆ ಸಂಬಂಧಿಸಿದ ನಿಮ್ಮ ಮನೆಯ ವಿಷಯಗಳನ್ನು, ರಹಸ್ಯಗಳನ್ನು ತರಾತುರಿಯಲ್ಲಿ ಯಾರಿಗೂ ಹೇಳದಿರುವುದು ಒಳ್ಳೆಯದು. ಯಾರಾದರೂ ಒಬ್ಬ ವ್ಯಕ್ತಿ ನಮ್ಮ ಮೇಲೆ ತಿಳಿಯದ ಸಣ್ಣ ಪ್ರೀತಿಯನ್ನು ತೋರಿಸಿದರೆ ಕೆಲವರಿಗೆ ಹೇಗೆ ಎನಿಸುತ್ತದೆ ಎಂದರೆ, ಇವರು ನಮ್ಮೊಂದಿಗೆ ಚೆನ್ನಾಗಿಯೇ ಮಾತನಾಡುತ್ತಿದ್ದಾರಲ್ಲ, ನಮ್ಮ ಬಗ್ಗೆ ಹೇಳಿಕೊಂಡ್ರೆ ಏನಾಗುತ್ತದೆ ಎಂದು ಇರುವ ಇಲ್ಲದ ವಿಷಯಗಳನ್ನೆಲ್ಲ ಹೇಳುತ್ತಾ ಹೋಗುತ್ತೀರಿ. ಅದು ಬಹಳ ದೊಡ್ಡ ತಪ್ಪು. ಏಕೆಂದರೆ ನಮ್ಮ ಮನೆಯ ರಹಸ್ಯವನ್ನು ಬೀದಿಯಲ್ಲಿರುವವರಿಗೆ ಬಹಿರಂಗವಾಗಿ ಹೇಳುವುದರಿಂದ ಅದು ನಮಗೆ ಮುಂಬರುವ ಕಾಲದಲ್ಲಿ ಖಂಡಿತ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತಂದುಕೊಡುತ್ತದೆ. ರಾಹುವಿನ ಪ್ರಭಾವ ಹೇಗಿರುತ್ತದೆ ಎಂದರೆ, ಹೊರಗಡೆ ಕಾಣಿಸದಂತೆ ರಾಹು ತನ್ನ ಕೆಲಸವನ್ನು ತಾನು ಮಾಡುತ್ತಾ ಹೋಗುತ್ತಾನೆ. ಆತನ ಕೆಲಸ ಅತ್ಯಂತ ನಿಶ್ಶಬ್ದವಾಗಿರುತ್ತದೆ. ಫಲಿತಾಂಶ ಅತ್ಯಂತ ಭಯಾನಕವಾಗಿರುತ್ತದೆ. ನೀವು ಗಮನಿಸಿದರೆ ಕೆಲವು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಅರ್ಥವಿಲ್ಲದೆ ದೂರವಾಗುವುದು, ಇನ್ನು ಕೆಲವರು ಅನೂಹ್ಯವಾಗಿ ಹತ್ತಿರವಾಗುವುದು, ಹತ್ತಿರವಾದವರು ನಿಮ್ಮನ್ನು ಮೋಸಗೊಳಿಸುವುದು, ಇದೆಲ್ಲವೂ ರಾಹುವಿನ ಸೇರ್ಪಡೆಯಾಗಿದೆ. ಆದ್ದರಿಂದ ರಾಹು ಎಂದಿಗೂ ಅಗತ್ಯವಿಲ್ಲದವರನ್ನು ನಿವಾರಿಸುತ್ತಲೇ ಇರುತ್ತಾನೆ, ಬೇಕಾದವರನ್ನು ಕರೆತರುತ್ತಾನೆ. ಕೆಲವು ಸಂದರ್ಭಗಳಲ್ಲಿ ಅದು ಒಳ್ಳೆಯದೆಂದು ಎನಿಸದಿರಬಹುದು, ಆದರೆ ಭವಿಷ್ಯದಲ್ಲಿ ಖಂಡಿತವಾಗಿಯೂ ನಿಮಗೇನೋ ಒಂದು ಅಗತ್ಯ ಬಿದ್ದೇ ಬೀಳುತ್ತದೆ. ರಾಹು ಪ್ರಭಾವದಿಂದ ಇಂದು ಹೇಳಬೇಕೆಂದರೆ, ಈ ರಾಶಿಯವರು ಇಲ್ಲಿಂದ 4 ದಿನಗಳವರೆಗೆ ಕೆಲವು ಸತ್ಯಗಳನ್ನು ಖಂಡಿತವಾಗಿಯೂ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಯಾರೂ ಶಾಶ್ವತವಲ್ಲ, ಸತ್ಯ ಮಾತ್ರವೇ ಯಾವಾಗಲೂ ನಿಲ್ಲುತ್ತದೆ ಎಂಬುದನ್ನು ನೀವು ಖಂಡಿತವಾಗಿಯೂ ತಿಳಿದುಕೊಳ್ಳುತ್ತೀರಿ. ಇನ್ನು ಗ್ರಹಸ್ಥಿತಿಯು ಹೇಗಿದೆ ಎಂದರೆ, ಒಂದು ರಹಸ್ಯವು ಬಹಿರಂಗವಾಗುವಂತೆ ನಿಮ್ಮ ಮುಂದೆ ತರಲಿದೆ. ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ನೀವು ಕೆಲಸ ಮಾಡುವ ಯಾವುದೋ ಒಂದು ವಿಷಯ ಬೆಳಕಿಗೆ ಬರಲಿದೆ. ಅದು ಮೊದಲಿಗೆ ನಿಮಗೆ ಆಶ್ಚರ್ಯವನ್ನು ನೀಡಬಹುದು, ಆದರೆ ಅದೇ ನಿಮಗೆ ಮುಕ್ತಿಯ ಹಾದಿಯನ್ನು ತೋರಿಸುತ್ತದೆ. ರಾಹು ಎಂದಿಗೂ ಸುಳ್ಳನ್ನು ಹೆಚ್ಚು ಕಾಲ ಮುಚ್ಚಿಡಲು ಬಿಡುವುದಿಲ್ಲ. ಆದ್ದರಿಂದ ಈ ರಾಶಿಯವರು ಈ ಅವಧಿಯಲ್ಲಿ ಸತ್ಯಕ್ಕೆ ಹತ್ತಿರವಾಗುತ್ತಾರೆ. ಮನೆಯಲ್ಲಿ ತಿರುಗಾಡುತ್ತಿರುವ ರಹಸ್ಯ ಶಕ್ತಿಯು ಒಂದು ಭಯವಾಗಿರದೆ ನಿಮ್ಮನ್ನು ಬಹಳ ದಿನಗಳಿಂದ ಯಾವಾಗಲೂ ಹೆದರಿಸುತ್ತಲೇ ಇತ್ತು. ಆದರೆ ಇದು ಭಯವಲ್ಲ, ಒಂದು ಸಂಕೇತ ಮಾತ್ರ. ಈಗ ಹೇಳುವ ವಿಷಯಗಳನ್ನು ಸ್ವಲ್ಪ ಜಾಗರೂಕರಾಗಿ ಕೇಳಿ. ಈ ರಾಶಿಯವರ ಕನಸುಗಳಲ್ಲಿ, ಅಂದರೆ ಇತ್ತೀಚಿನ ಅವಧಿಯಲ್ಲಿ ಸ್ವಲ್ಪ ತಿಳಿಯದ ಯೋಚನೆಗಳು,
ಸರಿಯಾಗಿ ನಿದ್ರೆ ಬಾರದಿರುವುದು, ನಿದ್ರೆ ಬಂದರೂ ಸ್ವಲ್ಪ ಸಮಯದ ನಂತರ ಕೆಲವು ಕನಸುಗಳು ಬರುವುದು, ಇವೆಲ್ಲವೂ ಕೆಲವು ತಿಂಗಳುಗಳಿಂದ ನಡೆಯುತ್ತಿವೆ. ಆದರೆ ಇದು ಭಯವಲ್ಲ, ಇದೊಂದು ಶಕ್ತಿ. ನಿಮ್ಮ ಮನೆಯಲ್ಲೇ ಒಂದು ರಕ್ಷಣಾ ಶಕ್ತಿಯು ನಿಮ್ಮ ಸುತ್ತ ತಿರುಗುತ್ತಾ ನಿಮ್ಮ ಮೇಲೆ ಪ್ರಭಾವ ಬೀರುತ್ತಿದೆ. ಒಂದು ವೇಳೆ ನೀವು ನಿಮ್ಮ ಮನೆಯಲ್ಲಿರುವ ನಿಮ್ಮ ಪೂರ್ವಜರ ಬಗ್ಗೆ ಪೂರ್ತಿಯಾಗಿ ಮರೆತಿದ್ದರು, ಅಥವಾ ಕುಲದೇವತೆಯ ಆರಾಧನೆಯನ್ನು ಪೂರ್ತಿಯಾಗಿ ಬದಿಗೊತ್ತಿದ್ದರು, ಇಲ್ಲವೇ ಕುಲದೈವಕ್ಕೆ ಸಂಬಂಧಿಸಿದ ಪೂಜೆ ಅಥವಾ ನಾಮಸ್ಮರಣೆ ಇವು ಯಾವುದನ್ನೂ ಮಾಡಿಕೊಳ್ಳದಿರುವುದರಿಂದ ಮನಃಶಾಂತಿ ಇಲ್ಲದಂತಾಗುತ್ತದೆ. ಈ ವಿಷಯವನ್ನು ಪ್ರತಿಯೊಬ್ಬರೂ ಗಮನಿಸಬೇಕು. ನಮ್ಮ ಮನೆಯಲ್ಲಿ ನಮ್ಮ ದೇವತಾರಾಧನೆ, ಅಂದರೆ ನಮ್ಮ ಪೂರ್ವಜರ ಕಾಲದಿಂದ ಮಾಡುತ್ತಿರುವ ದೇವತಾರಾಧನೆಯನ್ನು ನಾವು ಎಂದಿಗೂ ಮರೆಯಬಾರದು. ಹಾಗೆಯೇ ನಮ್ಮ ತಾತ ಮುತ್ತಜ್ಜಂದಿರ ಕಾಲದಿಂದ ಬರುತ್ತಿರುವ ನಮ್ಮ ಪೂರ್ವಜರು ಯಾರಿದ್ದಾರೋ ಆ ಪಿತರ ದೇವತೆಗಳ ಕೃಪೆಯಿಲ್ಲದೆ ನಮಗೆ ಇಂದಿಗೂ ಮನಃಶಾಂತಿ ಸಿಗದಿರಬಹುದು. ಆದ್ದರಿಂದ ಅವರ ಕೃಪೆಯಿಂದ ನಾವು ನಮ್ಮ ಕೆಲಸಗಳನ್ನು ಸುಲಭವಾಗಿ ಮಾಡಿಕೊಳ್ಳಬೇಕೆಂದರೆ ಪ್ರತಿಯೊಂದು ಅಮಾವಾಸ್ಯೆಯಂದು ಅವರಿಗೆ ಸಂಬಂಧಿಸಿದ ವಿವರಗಳನ್ನು ತಿಳಿದುಕೊಂಡು ಹಿರಿಯರಿಗೆ ಮಾಡಬೇಕಾದ ಕಾರ್ಯಕ್ರಮಗಳನ್ನು ತಪ್ಪದೇ ಮಾಡಿ. ಹಾಗೆಯೇ ನಿಮ್ಮ ಹಿರಿಯರನ್ನು ಕೇಳಿ ನಿಮ್ಮ ಮನೆ ದೈವ ಯಾರು, ಕುಲದೇವತೆ ಯಾರು ಎಂಬುದನ್ನು ತಿಳಿದುಕೊಂಡು ಅವರ ಪೂಜೆ ಹಾಗೂ ನಾಮಸ್ಮರಣೆಯನ್ನು ಮಾಡಲು ಪ್ರಯತ್ನಿಸಿ. ಅವರ ಶಕ್ತಿಯು 10 ಪಟ್ಟು ಹೆಚ್ಚಾಗಿ ನಿಮ್ಮನ್ನು ಅನೇಕ ರೀತಿಯ ಯಶಸ್ಸಿನ ಹಾದಿಯಲ್ಲಿ ನಡೆಸುತ್ತದೆ. ನಿಮ್ಮ ಜೀವನದಲ್ಲಿ ಬಂದ ಬದಲಾವಣೆಗಳನ್ನು ನೋಡಿ ನೀವೇ ನಿಜವಾಗಿಯೂ ಆಶ್ಚರ್ಯಪಡುತ್ತೀರಿ. 1 ತಿಂಗಳು ಹೀಗೆ ಆಚರಿಸಿ ನೋಡಿ, ತದನಂತರ ನಿಮ್ಮ ಜೀವನದಲ್ಲಿ ಬರುವ ಬದಲಾವಣೆಗಳನ್ನು ನೀವು ಖಂಡಿತವಾಗಿಯೂ ಪಡೆಯುತ್ತೀರಿ. ಹಾಗೆಯೇ ನೀವು ಯಾವುದೋ ಒಂದು ಕೆಲಸ ಮಾಡುತ್ತಿರುತ್ತೀರಿ, ಆದರೆ ನಿಮ್ಮ ಮನಸ್ಸು ಎಲ್ಲೋ ಇರುತ್ತದೆ. ಯಾರಲ್ಲೂ ಹೇಳಿಕೊಳ್ಳಲಾಗದ ಯಾವುದೋ ತಿಳಿಯದ ಸಂಕಟದಲ್ಲಿ ಮುಳುಗಿರುತ್ತೀರಿ. ನಿರಂತರವಾಗಿ ಇದನ್ನು ನೀವು ಗಮನಿಸುತ್ತಿರಬಹುದು. ಇದೆಲ್ಲವೂ ಪಿತೃದೇವತೆಗಳ ಅನುಗ್ರಹವಿಲ್ಲದಿರುವುದರಿಂದ ಹಾಗೂ ಕುಲದೇವತೆಯ ಅನುಗ್ರಹ ತಪ್ಪಿರುವುದರಿಂದ ಇಂತಹವು ನಡೆಯುತ್ತಿರುತ್ತವೆ. ಆದ್ದರಿಂದ ಈ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿದ್ದು ನಿಮ್ಮ ಕೆಲಸಗಳನ್ನು ಸುಲಭವಾಗಿ, ನಿಮ್ಮ ಆಸೆಗಳನ್ನು ಸಮಗ್ರವಾಗಿ ಈಡೇರಿಸಿಕೊಳ್ಳಲು ನೀವು ಖಂಡಿತವಾಗಿಯೂ ಕೆಲವು ವಿಷಯಗಳಲ್ಲೂ ನಿಮ್ಮ ಬದಲಾವಣೆಯನ್ನು ಸ್ವಲ್ಪ ಮುಂದೆ ತರಬೇಕು. ESC ಎಂಬ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಪ್ರಮುಖ ಪಾತ್ರವನ್ನು ವಹಿಸಲಿದ್ದಾರೆ. ನಿಜಕ್ಕೂ ಆ ವ್ಯಕ್ತಿ ಯಾರೆಂಬುದು ಈಗ ನಿಮಗೆ ಆರಂಭದಲ್ಲಿ ಅರ್ಥವಾಗದಿರಬಹುದು. ಆ ವ್ಯಕ್ತಿಯೊಂದಿಗೆ ನಿಮಗೊಂದು ಒಳ್ಳೆಯ ಸಂಬಂಧ ಏರ್ಪಡಲಿದೆ. ಆ ವ್ಯಕ್ತಿ ನಿಮಗೊಂದು ಅವಕಾಶವನ್ನು ತರುತ್ತಾರೆ, ಅಥವಾ ನಿಮಗೆ ತಿಳಿಯದ ಯಾವುದೋ ಒಂದು ಸತ್ಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬಹುದು, ಇಲ್ಲವೇ ನಿಮ್ಮ ಜೀವನದ ದಾರಿಯನ್ನೇ ಬದಲಾಯಿಸುವಂತಹ ಒಂದು ಸಲಹೆಯನ್ನು ನೀಡಬಹುದು. ಇದು ಯಾವುದಾದರೂ ಆಗಿರಬಹುದು. ಆ ವ್ಯಕ್ತಿ ಬಂದ ನಂತರ ಮುಂಚಿನಂತೆ ನಿಮ್ಮ ಆಲೋಚನಾ ವಿಧಾನ ಇರುವುದಿಲ್ಲ ಎಂದೇ ಹೇಳಬೇಕು. ಇನ್ನು ಅವರ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ನಿಮ್ಮನ್ನು ಎಚ್ಚರಿಸುವಂತೆ, ನಿಮಗೆ ಉಪಯುಕ್ತವಾಗುವಂತೆ ಇರುತ್ತವೆ. ರಾತ್ರಿಯಲ್ಲಿ ನಿಮಗೆ ನಿದ್ರೆಯಿಲ್ಲದಂತೆಯೂ ಮಾಡುತ್ತವೆ. ಅಂದರೆ ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಅಭಿವೃದ್ಧಿದಾಯಕ ಆಲೋಚನೆಗಳನ್ನು ನಡೆಸುತ್ತವೆ ಎಂದೇ ಹೇಳಬೇಕು. ಆ ವ್ಯಕ್ತಿ ನೀಡಿದ ಸಲಹೆ ಇದು ಅಕಸ್ಮಾತ್ತಾಗಿ ನಡೆಯುವುದಿಲ್ಲ. ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿ ಬರುವುದು ಒಂದು ಅಧ್ಯಾಯ ಮುಗಿದು ಮತ್ತೊಂದು ಅಧ್ಯಾಯ ಶುರು ಮಾಡುವ ಅವಕಾಶವನ್ನು ಆ ಭಗವಂತ ನಿಮಗೆ ನೀಡಲಿದ್ದಾನೆ. ಈ 4 ದಿನಗಳ ಜುಲೈ 25, 26, 27, 28 ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಸಂಭವಿಸಲಿವೆ. ಇವು ಸಾಮಾನ್ಯ ದಿನಗಳಲ್ಲ, ಏಕೆಂದರೆ ನಿಮ್ಮ ಜೀವನದಲ್ಲಿ ಹೊರಗೆ ಕಾಣಿಸದ ಒಳಗೆ ಬಲವಾದ ಬದಲಾವಣೆಗಳು ಈ ದಿನದಿಂದಲೇ ಆರಂಭವಾಗುತ್ತವೆ. ಈ ದಿನದಿಂದ ನೀವು ಗಮನಿಸಿದರೆ, ನೀವು ಏನೇ ಕೆಲಸ ಮಾಡುತ್ತಿದ್ದರೂ ನಿಮ್ಮ ಮನಸ್ಸು ಬಹಳ ದಿನಗಳಿಂದ ನಿಮ್ಮ ಬಳಿ ಇರಲಿಲ್ಲ. ತರಹೇವಾರಿ ಆಲೋಚನೆಗಳನ್ನು ಮಾಡುತ್ತಾ ತರಹೇವಾರಿ ಸ್ಥಳಗಳಿಗೆ ಹೋಗಿ ಹಿಂತಿರುಗುತ್ತಿರುತ್ತದೆ. ಆದರೆ ಇಂದಿನಿಂದ ನೀವು ಏನೇ ಕೆಲಸ ಮಾಡಿದರೂ ಆ ಕೆಲಸದ ಮೇಲೆ ಪೂರ್ತಿಯಾಗಿ ಏಕಾಗ್ರತೆ ವಹಿಸುತ್ತೀರಿ. ಕೆಲವು ಹಳೆಯ ಘಟನೆಗಳು ಅನೂಹ್ಯವಾಗಿ ಪದೇ ಪದೇ ನೆನಪಿಗೆ ಬರಬಹುದು. ಪ್ರತಿಯೊಬ್ಬರಿಗೂ ಇವು ಸಹಜವಾಗಿಯೇ ನಡೆಯುತ್ತವೆ. ಹಾಗೆಯೇ ಕೆಲವು ಹೆಸರುಗಳು ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಹರಿದಾಡುತ್ತವೆ. ಆದರೆ ಇದೆಲ್ಲವೂ ಬೇಕೆಂದೇ ನಡೆಯುತ್ತಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಮತ್ತಷ್ಟು ಮುನ್ನಡೆಯಬೇಕೆಂದರೆ ಹಳೆಯ ಬಂಧಗಳು, ಹಳೆಯ ನೋವುಗಳು, ಹಳೆಯ ನಂಬಿಕೆಗಳೆಲ್ಲವೂ ಒಮ್ಮೆ ಮತ್ತೆ ನೆನಪಾದರೆ ಒಳ್ಳೆಯದೇ. ಏಕೆಂದರೆ ಈ ಬಾರಿ ನೆನಪಿಸಿಕೊಂಡರೆ ಫಲಾನ ದಿನ ಹೀಗಾಯಿತು, ಮತ್ತೆ ನಾವು ಆ ತಪ್ಪು ಮಾಡಬಾರದು ಎಂದು ನಮ್ಮ ಮನಸ್ಸಿಗೆ ನಾವೇ ತಿಳಿ ಹೇಳಬಹುದು. ಆದ್ದರಿಂದ ಆಗಾಗ ಅಂತಹವು ನೆನಪಿಗೆ ಬರುವುದು ಕೂಡ ಒಳ್ಳೆಯದೇ. ಆದ್ದರಿಂದ ನಿಮ್ಮ ಆಲೋಚನೆಯ ದಿಕ್ಕನ್ನೇ ಪೂರ್ತಿಯಾಗಿ ಬದಲಾಯಿಸುವ ಆ ವ್ಯಕ್ತಿಯ ಆಗಮನ ನಿಮಗೆ ಅತ್ಯಂತ ಅದ್ಭುತವಾದ ಶುಭ ಸಂಕೇತವೆಂದೇ ಹೇಳಬಹುದು. ಇನ್ನು ನಿಮಗೆ ಉದ್ಯೋಗದ ಪರವಾಗಿ ಇರಲಿ ಅಥವಾ ವ್ಯಾಪಾರದ ಪರವಾಗಿ ಇರಲಿ ಒಳ್ಳೆಯ ಶುಭವಾರ್ತೆಗಳನ್ನು ಕೇಳುವ ಯೋಗ ಕಾಣಿಸುತ್ತಿದೆ. ಹಾಗೆಯೇ ವಿದ್ಯಾರ್ಥಿಗಳ ಪರವಾಗಿಯೂ ಈ ರಾಶಿಯವರಿಗೆ 4 ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಕಾಣಿಸುತ್ತಿದೆ. ಇನ್ನು ನೀವು ಒಂದು ಸತ್ಯವನ್ನು ಖಂಡಿತ ತಿಳಿದುಕೊಳ್ಳುತ್ತೀರಿ. ಇನ್ನು ಯಾರನ್ನೂ ನಾವು ಬದಲಾಯಿಸಲು ಸಾಧ್ಯವಿಲ್ಲ. ನಮ್ಮನ್ನು ನಾವೇ ಬದಲಾಯಿಸಿಕೊಳ್ಳಬೇಕು. ನಮಗೆ ನಾವೇ ಒಂದು ದೊಡ್ಡ ಆಯುಧದಂತೆ ಪ್ರೋತ್ಸಾಹಿಸಿಕೊಳ್ಳಬೇಕು. ಆತ್ಮವಿಶ್ವಾಸವನ್ನು ಇಮ್ಮಡಿಗೊಳಿಸಿಕೊಳ್ಳಬೇಕು. ಈ ದಿನಗಳಲ್ಲಿ ಯಾರೂ ಯಾರಿಗೂ ಸಹಾಯ ಮಾಡುವುದಿಲ್ಲ. ನಮಗೆ ನಾವೇ ಸಹಾಯ ಮಾಡಿಕೊಳ್ಳಬೇಕು.
ಎಂಬ ವಿಷಯಗಳನ್ನು ನಿಮ್ಮನ್ನು ನೀವು ಪೂರ್ತಿಯಾಗಿ ಅರ್ಥಮಾಡಿಕೊಂಡು ಸ್ವಯಂ ಆತ್ಮವಿಶ್ವಾಸವನ್ನು ಹೆಚ್ಚಾಗಿ ಹೊಂದಲಿದ್ದೀರಿ. ಇಂದಿನಿಂದ ಆ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಆರಂಭವಾಗುವುದನ್ನು ನೋಡುತ್ತೀರಿ. ನೀವು ಮಾತನಾಡುವ ಮಾತುಗಳಲ್ಲಿ, ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ, ತೋರಿಸುವ ಸಹನೆಯಲ್ಲಿ ಎಲ್ಲವೂ ಒಂದಾದ ನಂತರ ಒಂದರಂತೆ ಬದಲಾಗುತ್ತವೆ. ಇನ್ಮುಂದೆ ನಿಮಗೆ ಸಿಗುವ ಸ್ಪಷ್ಟತೆ ಹಾಗೂ ನಿಮ್ಮ ಮನಸ್ಸಿನಲ್ಲಿ ಮೂಡುವ ಆ ಆತ್ಮವಿಶ್ವಾಸ ಅತ್ಯದ್ಭುತ ಎಂದೇ ಹೇಳಬೇಕು. ಎಷ್ಟೋ ಕಾಲದಿಂದ ನಿಮಗೆ ಅರ್ಥವಾಗದೇ ಇದ್ದ ಎಷ್ಟೋ ವಿಷಯಗಳು ಒಮ್ಮೆಲೇ ಸ್ಪಷ್ಟವಾಗಿ ಅರ್ಥವಾಗುವುದು, ಹಾಗೆಯೇ ನಿಮಗೆ ಉಂಟಾಗುವ ಹೊಸ ಬಂಧಗಳು ಅಥವಾ ಪರಿಚಯಗಳು ನಿಮ್ಮ ಜೀವನದ ಅನೇಕ ಬದಲಾವಣೆಗಳಿಗೆ ಕಾರಣವಾಗುತ್ತವೆ. ಅತ್ತ ಉದ್ಯೋಗವಿರಲಿ, ಕುಟುಂಬದ ವಿಷಯವಿರಲಿ, ನೀವು ಅಂದುಕೊಂಡ ಒಂದು ವಿಷಯದ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಸಿಗಲಿದೆ. ಇಲ್ಲಿಯವರೆಗೆ ನೀವು ಒಂದು ವಿಷಯವನ್ನು ತಪ್ಪಾಗಿ ಅರ್ಥೈಸಿಕೊಂಡಿರಬಹುದು, ಅಥವಾ ಯಾರಾದರೂ ನಿಮ್ಮನ್ನು ಮೋಸಗೊಳಿಸಿದ ವ್ಯಕ್ತಿಯಿಂದ ನಿಮಗೆ ಸಂಪೂರ್ಣ ಸ್ಪಷ್ಟತೆ ಸಿಕ್ಕಿರದಿರಬಹುದು. ಆದರೆ ಆ ವ್ಯಕ್ತಿಯ ಮೇಲಿನ ನಂಬಿಕೆ ಇಲ್ಲದಂತಾಗಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಎಂಬ ವಿಷಯದಲ್ಲಿ ನಿಮಗೊಂದು ತಿಳುವಳಿಕೆ ಬರುತ್ತದೆ. ಇನ್ನು ನೀವು ಮೌನವಾಗಿ ಹಾಗೂ ಎಲ್ಲಾ ವಿಷಯಗಳ ಬಗ್ಗೆ ತಿಳಿದುಕೊಂಡು ನಿಮ್ಮ ಮನಸ್ಸು ಪ್ರಶಾಂತವಾಗಿರುತ್ತದೆ. ಅಂದರೆ ಈ 4 ದಿನಗಳಲ್ಲಿ ಕೋಪ ಬಂದರೂ ಪ್ರಶಾಂತವಾಗಿಯೇ ಇರಿ. ಒಳ್ಳೆಯ ಆಲೋಚನಾ ವಿಧಾನವನ್ನು ಹೊಂದಿರಿ. ಹಾಗೆಯೇ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಈ 4 ದಿನಗಳಲ್ಲಿ ತಕ್ಷಣದ ಫಲಿತಾಂಶ ನೀಡದಿದ್ದರೂ ತದನಂತರ ಮಾತ್ರ ಒಳ್ಳೆಯ ಫಲಿತಾಂಶ ನೀಡುವ ಸಾಧ್ಯತೆಗಳು ಕಾಣಿಸುತ್ತಿವೆ. ಭವಿಷ್ಯದಲ್ಲಿ ನೀವು ನಿಮ್ಮ ಜೀವನವನ್ನು ಬದಲಾಯಿಸುವ ದಿನಗಳನ್ನು ಇಂದಿನಿಂದಲೇ ಪಡೆಯಲಿದ್ದೀರಿ ಎಂಬ ಬಲವಾದ ಆತ್ಮವಿಶ್ವಾಸಕ್ಕೆ ಬನ್ನಿ. ಇನ್ನು ನಿಮ್ಮ ಜೀವನದಲ್ಲಿ ಈ 4 ದಿನಗಳು ಬಹಳ ಮೌಲ್ಯಯುತವಾದ ದಿನಗಳೆಂದು ಭಾವಿಸಿ. ಇನ್ನು ಹೇಳಬೇಕೆಂದರೆ, ಸೆ ಎಂಬ ಅಕ್ಷರದಿಂದ ಹೆಸರಿರುವ ವ್ಯಕ್ತಿಯೊಂದಿಗಿನ ಸಂಬಂಧವು ಪ್ರತ್ಯಕ್ಷವಾಗಿ ಇರಲಿ ಅಥವಾ ಪರೋಕ್ಷವಾಗಿ ಇರಲಿ, ನಿಮ್ಮ ಜೀವನಕ್ಕೆ ಅದ್ಭುತವಾದ ಶುಭವಾರ್ತೆಗಳನ್ನು ತರುವ ದಿಕ್ಕಿನಲ್ಲಿ ಆ ವ್ಯಕ್ತಿಯ ಪರಿಚಯ ಖಂಡಿತ ಕಾಣಿಸುತ್ತದೆ. ಅವರು ಹೇಳುವ ಒಂದೇ ಒಂದು ಮಾತು ನಿಮ್ಮನ್ನು ಅನೇಕ ಆಲೋಚನೆಗಳಿಗೆ ಒಳಪಡಿಸುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಅದ್ಭುತವಾಗಿರುತ್ತವೆ. ಇಂದಿನಿಂದ ನೀವು ಯಾವುದೇ ವಿಷಯದಲ್ಲಾದರೂ ಕೊಂಚ ಜಾಗರೂಕರಾಗಿ ನಿರ್ಧಾರ ತೆಗೆದುಕೊಳ್ಳಿ. ಯಾರನ್ನು ಎಷ್ಟರ ಮಟ್ಟಿಗೆ ನಂಬಬೇಕು ಎಂಬುದನ್ನು ಜಾಗರೂಕತೆಯಿಂದ ನೆನಪಿಟ್ಟುಕೊಳ್ಳಿ. ನಾವು ಕ್ಲುಪ್ತವಾಗಿ ನಂಬಿದವರೇ ನಮ್ಮನ್ನು ಮೋಸಗೊಳಿಸುತ್ತಾರೆ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಶ್ರೀ ಗುರುವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಆಂಜನೇಯ ಎಂದು ಕಾಮೆಂಟ್ ಮಾಡಿ. ಮತ್ತೊಂದು ರಾಶಿ ಭವಿಷ್ಯದ ವಿಡಿಯೋದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.